ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ 10ನೇ ಕಂತಿನ ಹಣದಲ್ಲಿ ಸರ್ಕಾರದವರು ಒಂದು ದೊಡ್ಡ ಬದಲಾವಣೆಯನ್ನು ಮಾಡಿದ್ದಾರೆ. ಆ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ವಿತ್ ಪ್ರೂಫ್ ಸಮೇತವಾಗಿ ತಿಳಿಸಿಕೊಡುತ್ತೇನೆ. ಈ ಒಂದು ಅಪ್ಡೇಟ್ ಕೇಳಿದಾದ್ಮೇಲೆ ಡೆಫಿನೆಟ್ಲಿ ನೀವು ಎಲ್ಲರೂ ಕೂಡ ಖುಷಿ ಪಡುವಂತಹ ಗ್ಯಾರಂಟಿ ಆ ರೀತಿ ಇದೆ ಈ ಒಂದು ಅಪ್ಡೇಟ್. ಅದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಹಾಗೆ ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇಲ್ಲಿ ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆ ಇದು 2,000 ರೂಪಾಯಿನ ಪ್ರತಿ ತಿಂಗಳು ಕೂಡ ಪಡೆದುಕೊಳ್ತಾ ಇದ್ದೀರಾ. ಎಷ್ಟೊಂದು ಜನಕ್ಕೆ ಹಣನೂ ಕೂಡ ಬರ್ತಾ ಇಲ್ಲ. ಮತ್ತೆ ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇರುವುದು ಒಂದು ಕಮೆಂಟ್ ಆಗಲಿ ಕ್ವಶನ್ ಆಗಲಿ ಏನೆಂದರೆ, ಇವಾಗ 10ನೇ ಕಂತಿನ ಹಣ ನಮ್ಮ ಜಿಲ್ಲೆಗೆ ಬಂದಿಲ್ಲ, ನಮ್ಮ ತಾಲೂಕಿಗೆ ಬಂದಿಲ್ಲ, ನಮಗೆ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಈ ರೀತಿ ಸಾಕಷ್ಟು ಪ್ರಶ್ನೆ ಬರುತ್ತಿದೆ. ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಯಾವಾಗ ಬಿಡುಗಡೆ ಆಗುತ್ತೆ, ಯಾವ ರೀತಿ ಚೇಂಜಸ್ ಆಗುತ್ತಿದೆ, ಪ್ರತಿಯೊಂದು ಅಪ್ಡೇಟ್ನು ಕೂಡ ನಿಮಗೆ ಟೈಮ್ ಟು ಟೈಮ್ ಸಿಗುತ್ತದೆ. ಅಂದರೆ ಸರ್ಕಾರದವರು ಇವಾಗ ಗೃಹಲಕ್ಷ್ಮಿ ಯೋಜನೆಯಡಿ ನೀವು ಏನು 2,000 ರೂಪಾಯಿ ಪಡೆದುಕೊಳ್ತೀರಲ್ಲ ಪ್ರತಿ ತಿಂಗಳು, ಇವಾಗ 10ನೇ ಕಂತಿನ ಹಣದಲ್ಲಿ ಕೆಲವು ಚೇಂಜಸ್ ಮಾಡಿಬಿಟ್ಟಿದ್ದಾರೆ. ಒಂದು ದೊಡ್ಡ ಬದಲಾವಣೆ ಅಂತಾನೆ ಹೇಳ್ಬಹುದು. ಅದರ ಬಗ್ಗೆ ನಿಮಗೆ ವಿತ್ ಪ್ರೂಫ್ ಸಮೇತವಾಗಿ ತಿಳಿಸಿಕೊಡುತ್ತೇನೆ. ಇವಾಗ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಹಾಗೆ ಒಂದು ಲೈಕ್ ಅನ್ನ ಕೊಟ್ಟ ವಿಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಬರುತ್ತಿದೆ. ಇದುವರೆಗೂ ಕೂಡ ನೀವು ಸಾಕಷ್ಟು ಜನ ಎಲ್ಲರೂ ಕೂಡ ರಿಸೀವ್ ಮಾಡಿಕೊಂಡಿರುವುದು 80ರಿಂದ 90% ಜನರಿಗೆ 9ನೇ ಕಂತಿನವರೆಗೂ ಕೂಡ ಹಣ ಬಂದಿದೆ. ಎಷ್ಟೊಂದು ಜನಕ್ಕೆ 8ನೇ ಕಂತಿನ ಹಣ ಅಷ್ಟೇ ಬಂದು ಸ್ಟಾಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಏನು ತಲೆ ಕೆಡಿಸ್ಕೊಳ್ಕೊಳ್ಳೋಕೆ ಹೋಗಬೇಡಿ. 8ನೇ ಕಂತಿನ ಹಣ ಮಾತ್ರ ಬಂದಿದೆ. ಇನ್ನು 9ನೇ ಕಂತಿನ ಹಣ ಬಂದಿಲ್ಲ ಅಂದರೆ ನಿಮಗೆ 10ನೇ ಕಂತಿನ ಹಣದ ಜೊತೆಗೆ ಬರಬಹುದು ಅಥವಾ 9ನೇ ಕಂತಿನ ಹಣದ ಜೊತೆಗೆ ಬರಬಹುದು. ಸಪರೇಟ್ ಆಗಿ ಕೆಲವು ದಿನಗಳಲ್ಲಿ ಬರಬಹುದು. ವೇಟ್ ಮಾಡಿ, ಏನು ತಲೆ ಕೆಡಿಸ್ಕೊಳ್ಳೋಕೆ ಅಗತ್ಯ ಇಲ್ಲ. 9ನೇ ಕಂತಿನ ಹಣ ಬಂದಿಲ್ಲ ಅಂದರೆ ನಿಮಗೆ ಶಾರ್ಟ್ಲಿ ನೀವು ರಿಸೀವ್ ಮಾಡಿಕೊಳ್ಳುತ್ತೀರಾ. ಮತ್ತೆ ನೀವು ಎಲ್ಲರೂ ಕೂಡ 9ನೇ ಕಂತಿನ ಹಣ ಬಂದಿರುವವರು ನೀವು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರುವುದು ಗೃಹಲಕ್ಷ್ಮಿ ಯೋಜನೆ. ಇದು 10ನೇ ಕಂತಿನ ಹಣ ಯಾವಾಗ ಬರುತ್ತೆ, ನಮ್ಮ ಜಿಲ್ಲೆಗೆ ಬಂದಿಲ್ಲ, ನಮ್ಮ ತಾಲೂಕಿಗೆ ಬಂದಿಲ್ಲ, ನಮಗೆ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ. ಇಲ್ಲಿ ನೀವು 9ನೇ ಕಂತಿನ ಹಣ ರಿಸೀವ್ ಮಾಡಿಕೊಂಡು ಇನ್ನು 15 ದಿನ ಆಗಿಲ್ಲ. ಆಗಲೇ ನೀವು ಎಲ್ಲರೂ ಕೂಡ ಮಾಡಿಕೊಂಡಿರುವುದು 10ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಆದರೆ ಸರ್ಕಾರದವರು ನಿಮಗೆ ಏನು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು, ನಿಮಗೆ 10ನೇ ಕಂತಿನ ಹಣದ ಬಗ್ಗೆ ನಿಮಗೆ ಆಗಲೇ ಒಂದು ಲೇಟೆಸ್ಟ್ ಆಗಿ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸಿಕೊಟ್ಟಿದ್ದೆ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಇದು 10ನೇ ಕಂತಿನ ಹಣ ಇವಾಗ ಬಿಡುಗಡೆ ಆಗಿದೆಯಾ ಆಗಿಲ್ವಾ ಅನ್ನೋದನ್ನು ಸಾಕಷ್ಟು ಜನ ಕನ್ಫ್ಯೂಷನ್ ಆಗಿಬಿಟ್ಟಿದ್ದಾರೆ. ಯಾಕೆ ಅಂದರೆ ನೀವು ಕೂಡ ಸಾಕಷ್ಟು ಕಡೆ ವಿಡಿಯೋಗಳನ್ನ ನೋಡಿರ್ತೀರಾ 10ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ. ಆದರೆ ನಿಮಗೆ 10ನೇ ಕಂತಿನ ಹಣ ಬಿಡುಗಡೆ ಆದಮೇಲೆ ನಿಮಗೆ ಹಣ ಬರಬೇಕಲ್ಲ, 2,000 ರೂಪಾಯಿ ನಿಮ್ಮ ಖಾತೆಗಳಿಗೆ ಬಂದಿರಲ್ಲ. ಅದರಿಂದ ನಿಮಗೆ ಒಂದು ಕಾಮನ್ ಆಗಿ ಒಂದು ಕನ್ಫ್ಯೂಷನ್ ಇರುತ್ತೆ. ಇವಾಗ ಗೃಹಲಕ್ಷ್ಮಿ ಯೋಜನೆ ಇದು 10ನೇ ಕಂತಿನ ಹಣ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಆಗಿಲ್ವಾ ಅಂತ. ಇದರ ಜೊತೆಗೆ ಸರ್ಕಾರದವರು ಏನು ಒಂದು ಬದಲಾವಣೆಯನ್ನು ಮಾಡಿದ್ದಾರೆ ಅಂದರೆ, ಇಲ್ಲಿ ರಾಜ್ಯ ಸರ್ಕಾರದವರು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇದು 10ನೇ ಕಂತಿನ ಹಣ ಬಿಡುಗಡೆ ಮಾಡುವುದಕ್ಕೆ ಒಂದು ಡೇಟ್ನ ಫಿಕ್ಸ್ ಮಾಡಿದ್ರು. ಆ ಒಂದು ಟೈಮಲ್ಲಿ ಗೃಹಲಕ್ಷ್ಮಿದು ಹಣ 10ನೇ ಕಂತಿನ ಹಣನ ಎಲ್ಲ ಜಿಲ್ಲೆಯೂ ಕೂಡ ಒಂದೇ ಟೈಮಲ್ಲಿ ಬಿಡುಗಡೆ ಮಾಡಬೇಕು ಅಂತ ಅಂದುಕೊಂಡಿದ್ರು. ಆದರೆ ಈ ಒಂದು ಪ್ಲಾನ್ ಅಲ್ಲಿ ಒಂದು ಚೇಂಜಸ್ ಮಾಡಿ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದು 10ನೇ ಕಂತಿನ ಹಣ 2 ಹಂತವಾಗಿ ಡಿವೈಡ್ ಮಾಡಿ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ. ಇವಾಗ ಯಾವ ರೀತಿ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ, ಇವಾಗ ಎಲೆಕ್ಷನ್ 2 ಹಂತವಾಗಿ ನಡೆಯುತ್ತದೆ ಅಲ್ಲ, ಆ ಒಂದು ಜಿಲ್ಲೆಗಳಿಗೆ ಮೊದಲು 2,000 ರೂಪಾಯಿ ಹೋಗಿ ತಲುಪುತ್ತೆ. ಇವಾಗಲೇ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ. ಮತ್ತೆ ಬೇರೆ ಜಿಲ್ಲೆಗಳಿಗೆ ಒಂದೆರಡು ವಾರದಲ್ಲಿ ಕೂಡ ಹಣ ಬರುತ್ತೆ. ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರೂ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.